ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದು ಒಂದು ಮೇಯ್ನ್ ಇಂಪಾರ್ಟೆಂಟ್ ವಿಡಿಯೋನೇ. ತುಂಬ ಜನ ನಾನು ಕೇಳ್ತಿದ್ದು ನಿಮ್ಮ ಬ್ಯಾಂಗಲ್ ಡಿಸೈನ್ ತೋರಿಸಿ ಅನ್ನೋ ಥರ ಕೇಳಿದ್ರಿ. ಮತ್ತು ಯಾವ ರೀತಿ ಬ್ಯಾಂಗಲ್ನ ಬೈ ಮಾಡಬೇಕು, ಡೈಲಿ ಯೂಸ್ಗೆ ಯಾವ ಥರ ಒಂದು ಸೆಲೆಕ್ಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿ ಅಂತ ತುಂಬ ಜನ ನನ್ನ ಮನಿ ಸೇವಿಂಗ್ ವಿಡಿಯೋಸ್ನ ನೋಡಿಬಿಟ್ಟು ತುಂಬ ಜನ ಕೇಳಿದಂಥ ವಿಷಯ. ಮತ್ತು ಬಂದು ಒಂದು ಸಂತೋಷದ ಸುದ್ದಿ ಕೂಡ ಹಂಚ್ಕೋತೀನಿ. ಏನಪ್ಪ ಅಂತಂದರೆ ತುಂಬ ಜನ ದುಡ್ಡನ್ನು ಕೂಡಿಟ್ಟಿದ್ದೀರಾ. ಅದರಲ್ಲಿ ಕೆಲವ್ರು ಬಂದು ಆ ದುಡ್ಡಿಂದ ನಾವು ಈ ರೀತಿ ಇಯರಿಂಗ್ಸ್ ತೊಗೊಂಡಿದ್ದೀವಿ, ಬ್ಯಾಂಗಲ್ಸ್ ತೊಗೋಬೇಕು, ಮತ್ತು ಚೈನ್ ತೊಗೊಂಡಿದ್ದೀವಿ, ಮಾಂಗಲ್ಯ ಸರ ಮಾಡಿಸ್ಕೊಂಡಿದ್ದೀನಿ, ಸೊ ನನಗೆ ಒಂದು ಬ್ಯಾಂಗಲ್ ತೊಗೋಬೇಕು ಅನ್ನೋ ತುಂಬ ದಿವಸದಿಂದ ಕನಸು, ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ. ಸೊ ನಾನು ಬಂದು ಈಗ ಡಿಸೈನ್ ತೋರಿಸ್ತಿದ್ದೀನಿ. ಇದು ಬಂದು ಡೈಲಿ ವಿಯರು. ನಾನು ಇದನ್ನು ಮಾಡಿಸಿದ್ದು, ತಗೊಂಡಿದ್ದಲ್ಲ. ಇದು ನಮ್ಮ ರಿಲೇಟಿವ್ಸ್ ಅವ್ರ ಹತ್ರನೇ ನನ್ನ ಹಳೆ ಬ್ಯಾಂಗಲ್ ಹಾಕಿಬಿಟ್ಟು ಅದಕ್ಕೆ ಇನ್ನೊಂದು 10 ಗ್ರಾಮ್ ಅಷ್ಟು ಹಾಕಿಸಿ ನಾನು ಮಾಡಿಸ್ಕೊಂಡಿದ್ದು. ಹಳೇದು ಬಂದು ಹತ್ತತ್ರ ಒಂದು 29.5 ಗ್ರಾಮ್ ಇತ್ತು. ಹತ್ತತ್ರ ಅದು ಬಂದು 29 ಗ್ರಾಮ್ 400 ಮಿಲಿ ಇತ್ತು. ಅದಕ್ಕೆ ನಾನು ಎಕ್ಸ್ಟ್ರಾ ಒಂದು 11 ಗ್ರಾಮ್ ಅಷ್ಟು ಹಾಕಿಸಿ ನಾನು ಈ ಬ್ಯಾಂಗಲನ್ನು ಮಾಡ್ಕೊಂಡಿದ್ದು. ಕೈಯಲ್ಲಿ ಒಂದಿದೆ. ಸೊ ಟೋಟಲ್ ಆಗಿ 2 ಬ್ಯಾಂಗಲು. ಇದು ಬಂದು 40 ಗ್ರಾಮ್ ಮೇಲೇ ಇರೋದು. ನಾನು ಮೊದಲು ಹಾಕ್ಕೊಂಡಿದ್ದು ಏನಾಗಿತ್ತು ಅಂದರೆ ಹತ್ತತ್ರ ಒಂದು 2-3 ವರ್ಷ ಅದನ್ನು ನಾನು ವಿಯರ್ ಮಾಡಿದ್ದೆ. ಅದು ಏನಾಯಿತು ಅಂತಂದರೆ ಲೈಟಾಗಿ ಈ ಸೈಡ್ ಬರುತ್ತಲ್ಲ, ಈ ಸೈಡ್ ಬಂದು ಕಟ್ಟಾಗಿತ್ತು. ಅದು RR ಗೋಲ್ಡ್ ಪ್ಯಾಲೇಸಲ್ಲಿ ತೊಗೊಂಡಿದ್ದು. ಸೊ ಇದು ನಾನು ಸ್ವಂತ ನಮ್ಮ ರಿಲೇಟಿವ್ಸ್ ಅವ್ರ ಹತ್ರನೇ, ಅವ್ರದ್ದು ಶಿವಾಜಿನಗರಲ್ಲಿ ಅಂಗಡಿ ಇದೆ, ಅಲ್ಲಿ ನಾನು ಮಾಡಿಸ್ಕೊಂಡಿದ್ದು. ಈ ಡಿಸೈನು ತುಂಬಾ ಸಿಂಪಲ್ ಡಿಸೈನ್. ಇದು ಫುಲ್ಲಾಗೆ ಬಂದು ನಾನು ಯಾವುದೇ ರೀತಿ ಕಲ್ಲಾಗಲಿ ಏನು ಹಾಕ್ಸ್ಕೊಂಡಿಲ್ಲ. ಇದು ಡೈಲಿ ವಿಯರ್ಗೆ ಈಚ್ 120 ಗ್ರಾಮ್ಸು ಇದು ಅಂದ್ಕೊಳ್ಳಿ. ಸೊ ಈ 20 ಗ್ರಾಮಲ್ಲಿ ಇದು ನನಗೆ ಎಷ್ಟು ಬೆನಿಫಿಟ್ ಅಂತಂದರೆ, ಇದು ನಾನು ಮಾಡಿಸ್ಕೊಂಡಿದ್ದು. ಇದು ಆಲ್ಮೋಸ್ಟಾಗಿ ನಾನು ಮಾಡಿಸ್ಕೊಂಡು ಒಂದು 3 ವರ್ಷ ಆಯಿತು ಅಂತಲೇ ಅನ್ಕೊತೀನಿ. ಸರಿಯಾಗಿ ನೆನಪಿಲ್ಲ ಡೇಟ್ ನನಗೆ. ಒಂದು 3 ವರ್ಷ ಮೇಲೇ ಆಗಿದೆ. ಆಗ್ಲಿಂದ ಯೂಸ್ ಮಾಡ್ತಾ ಇರುವಂಥ ಬ್ಯಾಂಗಲು ನೀವು ನೋಡ್ಬೋದು, ಲೈಟಾಗಿ ಸ್ವಲ್ಪ ಅಲ್ಲಲ್ಲಿ ಒಂದು ಚೂರು ಬೆಂಡ್ ಆಗಿದೆ ಅಷ್ಟೇ. ಯಾಕಂದರೆ ಇದು ನಾನು ಡೈಲಿ ವಿಯರ್ ಮಾಡೋದ್ರಿಂದ ನನಗೆ ಈ ರೀತಿ ಇದೆ. ಸೊ ನಾನು ಇದನ್ನು ಸಿಂಪಲ್ಲಾಗೆ ಈ ಡಿಸೈನ್ ಹಾಕ್ಸಿದ್ದು. ಯಾವುದೇ ಕಾರಣಕ್ಕೂ ಡೈಲಿ ವಿಯರ್ ಬ್ಯಾಂಗಲ್ಸ್ಗೆ ನಾವು ಹರಳು ಹಾಕ್ಸ್ಲೇಬಾರ್ದು. ಯಾವುದೇ ರೀತಿ ಹೆವಿ ಡಿಸೈನ್ಸನ್ನು ಇರೋದನ್ನು ಬೈ ಮಾಡಬಾರ್ದು. ಅದು ಯಾವಾಗಾದರೂ ರೇರಾಗಿ ಯೂಸ್ ಮಾಡೋ ಥರ ಇದ್ದರೆ ಈ ಸ್ಕ್ರೂ ಟೈಪು ಸೈಜ್ ಕಮ್ಮಿ ಇರುತ್ತೆ. ಅದು ಇಲ್ಲಿ ಸ್ಕ್ರೂ ಓಪನ್ ಮಾಡಿ ಇಲ್ಲಿಂದ ಹಾಕ್ಕೊಂಡು ಈ ಥರ ಸ್ಕ್ರೂ ಹಾಕ್ಕೊಳ್ಳೋ ಥರ ಇರುತ್ತೆ. ಅದು ಬಂದು ನಿಮಗೆ ಬಿಚ್ಚಿ ಈ ಥರ ತೆಗಿಯೋ ಥರ ಇರುತ್ತೆ. ಹಿಂಗೆ ತೆಗಿಯೋಕ್ಕಾಗಲ್ಲ, ಯಾಕಂದರೆ ಅದು ಇಲ್ಲಿಗಿರುತ್ತೆ ಕರೆಕ್ಟಾಗಿ. ಸೊ ನಾನು ಅಂಥವನ್ನೆಲ್ಲ ನೋಡಿದ್ದೀನಿ, ಬಟ್ ನನಗೆ ಅಂಥವೆಲ್ಲ ಇಷ್ಟ ಇಲ್ಲ. ಅದಕ್ಕೆ ನಾನು ಡೈಲಿ ವಿಯರ್ಗೋಸ್ಕರ ಅಂತಲೇ ಮಾಡಿಸ್ಕೊಂಡಿದ್ದು. ಕೆಲವ್ರು ಏನು ಮಾಡ್ತೀರಾ ಅಂದರೆ ಇದರಲ್ಲಿ ಆಫು. ಸೊ 10 ಗ್ರಾಮಲ್ಲಿ ಏನು ಮಾಡ್ತೀರಾ, ಸಣ್ಣದಾಗಿ ತಗೋತೀರಾ. ಇದು 20 ಗ್ರಾಮ್ ಇದೆ, ಅಗ್ಲ ಇರೋದ್ರಿಂದ ಇದು ಲೈಫ್ ಇದೆ. ಇದು ಇಷ್ಟರ ಮಟ್ಟಿಗೆ ನಾವು ಮಾಡಿಸ್ಕೊಳ್ಳೋವಾಗ ಏನಾಗುತ್ತೆ ಅಂತಂದರೆ, ನಾವು ಮಲ್ಕೊಳ್ಳೋವಾಗ ಏನಾದರೂ ಗೋಡೆಗೆ ಬೆಂಡಾದರೆ, ಗೋಡೆಗೆ ಏನಾದರೂ ಕೈಗಳು ಸ್ವಲ್ಪ ಪ್ರೆಸ್ ಆಗೋವಾಗ ಈ ಥರ ಅದುಮ್ಕೊಂಬಿಡುತ್ತೆ. ಸೊ ಅದಕ್ಕೆ ಆದಷ್ಟು ಈ ರೀತಿ ಡಿಸೈನ್ಸ್ಗಳನ್ನು ಮಾಡಿಸ್ಕೊಳ್ಳಿ. ನಾನು ಸೈಡಲ್ಲಿ ಹಾಕ್ತೀನಿ ಡಿಸೈನ್ಸ್ ನೋಡಿ. ಇವೆಲ್ಲನೂ ತುಂಬಾ ಅಕೇಶನ್ಸ್ಗೆ ನಾವೆಲ್ಲಾದರೂ ಹೋಗ್ತೀವಿ ಅಂದರೆ ಮಾತ್ರ ಹಾಕ್ಕೋಬೇಕು. ಡೈಲಿ ವಿಯರ್ ಬ್ಯಾಂಗಲ್ಸ್ ಅಂದರೆ ಇದೇನೆ, ಯಾವಾಗಲೂ ಅಷ್ಟೇ. ನಾನು ಬಂದು ಸ್ಟೋನ್ ಡಿಸೈನ್ಸ್ ಎಲ್ಲ ತುಂಬ ನೋಡಿದೆ, ಬಟ್ ಅವೆಲ್ಲನೂ ನಾವು ಡೈಲಿ ವಿಯರ್ಗೆಲ್ಲ ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಮನೇಲಿ ಮೇಡ್ ಇದ್ದಾರೆ ಅಂದರೆ, ಮನೇಲಿ ಕೆಲಸ ಮಾಡೋರು ಇದ್ದಾರೆ, ನಮ್ಗೆ ಯಾವುದೇ ರೀತಿ ಕೆಲಸ ಇಲ್ಲ, ಸಿಂಪಲಾಗಿ ನಾವು ಮನೇಲಿ ಹಾಕ್ಕೊಳ್ತೀವಿ ಅಷ್ಟೇ ಅಂದರೂ ಕೂಡ ಡೈಲಿ ವಿಯರ್ಗೆ ಅಂದರೆ ನಿಮಗೆ ಇಂಥದ್ದೇ ಸೆಟ್ ಆಗೋದು. ಅಂಥವು ಬೇಕಾದರೆ ವೀಕೆಂಡ್ಸಲ್ಲೋ ಯಾವುದಾದ್ರೂ ಒಂದು ಫಂಕ್ಷನ್ಸ್ಗೋ ಒಳ್ಳೊಳ್ಳೆ ಡಿಸೈನ್ಸನ್ನು ನೀವು ಹಾಕ್ಕೋಬೋದು. ಆಮೇಲೆ ಬಂದು ಗಮನಿಸ್ಬೇಕಾಗಿರೋ ವಿಷಯ ಬಂದು ಮತ್ತೆ ಬಂದು ಇನ್ನೊಂದು ವಿಷಯ, ಇಲ್ಲಿ ಗ್ಯಾಪ್ ಇದೆ. ಸೊ ಈ ಗ್ಯಾಪ್ಗೆ ನಾವು ಬಂದು ಫಿಲ್ ಕೂಡ ಮಾಡಿಸ್ಕೋಬೋದು. ಅಂದರೆ ಒಂದು ಫೈಬರ್ದು ರೋಲ್ಸ್ ಬರುತ್ತೆ, ಅದನ್ನು ಅವರು ನೀಟಾಗಿ ಹಾಕಿ ಫಿಕ್ಸ್ ಮಾಡಿ ಕೊಡ್ತಾರೆ. ಅಂದರೆ ಬೆಂಡ್ ಆಗಬಾರ್ದು, ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ ಅಂತ. ಬಟ್ ಅದು ನನಗೆ ಗೊತ್ತಿರೋ ಪ್ರಕಾರ ಅಷ್ಟೊಂದು ಸ್ಟ್ರಾಂಗ್ ಆಗಿರುತ್ತಾ ಅನ್ನೋದು ಗೊತ್ತಿಲ್ಲ. ಬಟ್ ಈ ರೀತಿ ಇತ್ತು, ನಾವು ಮಾಡಿಸ್ಕೊಳ್ಳೋವಾಗೆ ಗಟ್ಟಿಯಾಗಿ ಮಾಡಿಸಿದ್ದೀವಿ ಅಂತಂದರೆ ಇದರಲ್ಲಿ ಏನಾದರೂ ಕೊಳೆ ಸೇರಿಕೊಂಡ್ರು ನೋಡಿ, ಇಲ್ಲೆಲ್ಲ ಒಂದು ಸ್ವಲ್ಪ ಸೋಪ್ ಕೊಳೆ ಸೇರಿದೆ. ಇದನ್ನ ಒಂಚೂರು ಬಿಸಿನೀರಲ್ಲಿ ನೆನೆಸ್ಬಿಟ್ಟು ನಾವು ನೀಟಾಗಿ ವಾಶ್ ಮಾಡಿಕೊಂಡ್ರೆ ಕೊಳೆ ಎಲ್ಲ ಹೋಗುತ್ತೆ. ಅದು ಬಿಟ್ಟು ನಾವೇನಾದರೂ ಒಂದು ವೇಳೆ ಅದು ಫಿಲ್ಲಿಂಗ್ಸನ್ನು ಹಾಕ್ಸ್ಕೊಂಡ್ರೆ ಅದು ಒಂಥರ ಬಳೆ ಥರನೇ ಇರುತ್ತೆ ಅಂದ್ಕೊಳ್ಳಿ. ಅದನ್ನು ಒಳಗಡೆ ಹಿಂಗೆ ಫಿಲ್ ಮಾಡ್ತಾರೆ. ಬಟ್ ಅದೇನಾಗುತ್ತೆ ಅಂದರೆ ಲೈಟಾಗಿ ಈ ಥರ ಗ್ಯಾಪ್ ಇರುತ್ತೆ, ಅದರಲ್ಲಿ ಸೋಪು ಕೊಳೆ ಎಲ್ಲ ಸೇರಿ ಕಲರ್ ಚೇಂಜ್ ಆಗುತ್ತೆ ಇಲ್ಲಿ ಒಳಗಡೆ. ಮತ್ತು ಅದನ್ನು ತೆಗೆದು ಉಜ್ಜೋವಾಗ ಅಷ್ಟೊಂದು ಕೊಳೆ ಇರುತ್ತೆ. ಸೊ ನಾನು ಅದನ್ನು ಬಂದು ಪ್ರಿಫರ್ ಮಾಡಲ್ಲ. ಮತ್ತು ಬಂದು ಕೆಲವೊಂದು ಬ್ಯಾಂಗಲ್ಸ್ ಬಂದು ಫುಲ್ಲಾಗೆ, ಈಗ ಇದಿದೆ ನೋಡಿ, ಈಗ ಉಂಗುರ ಇದೆ ಅಂದರೆ ಇವಾಗ ಈ ಉಂಗುರ ಹೇಗಿದೆ, ಯಾವುದೇ ರೀತಿ ಗ್ಯಾಪ್ಸ್ ಸೈಡಲ್ಲಿ ಯಾವುದೇ ರೀತಿ ಗ್ಯಾಪ್ ಇಲ್ದಿರ ಯಾವ ಥರ ಇದೆಯೋ ಸೇಮ್ ಅದೇ ಥರನೇ ನಿಮಗೆ
ಬಳೆ ಕೂಡ ಬರುತ್ತೆ. ಈಗ ನೀವು ನೋಡ್ಬೋದು ಇದು ಲೈಟಾಗಿ ಗ್ಯಾಪ್ ಇದರಲ್ಲೂ ಇದೆ, ಬಟ್ ನಾನು ಹೇಳ್ತಾ ಇರೋದು ನೈಸಾಗಿದೆ ಅಂತ ಅಂದ್ಕೊಳ್ಳಿ. ಈಗ ಉದಾಹರಣೆಗೆ ಇದು ಪೂರ್ತಿ ನೈಸಾಗಿದೆ ಅಂತಂದರೆ ಅದು ಕೂಡ ನೀವು ನೋಡ್ಕೊಂಡು ಮಾಡಿಸ್ಕೋಬೇಕಾಗತ್ತೆ. ಅದು ಇನ್ನೂ ಲೈಫು, ಇದು ಲೈಫೇನೆ, ಬಟ್ ಜಾಸ್ತಿ ಗ್ರಾಮ್ಸ್ ಇದ್ದಾಗ ಲೈಫು. ಆದಷ್ಟು ಈ ರೀತಿ ಸಣ್ಣ ಸಣ್ಣ ಬಳೆಗಳು ಅಂದರೆ ಇದರಲ್ಲಿ ಆಫ್ ಅಂದ್ಕೊಳ್ಳಿ, ಆ ಥರ ಸಣ್ಣ ಸಣ್ಣ ಬಳೆಗಳಿಗಿಂತ ಈ ರೀತಿ ಬಳೆ ಮಾಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಒಂದು ಒಳ್ಳೆ ಲೈಫ್ ಬರುತ್ತೆ. ಒಂದು ಮಿನಿಮಮ್ ಒಂದು 5 ವರ್ಷ ಆದ್ರೂ ಏನೂ ಆಗಲ್ಲ. ಸೊ ಇದು ನೋಡ್ಬೋದು ನೀವು. ಅಂದರೆ ಒಂದು ಸ್ವಲ್ಪ ನಾನು ಜಾಸ್ತಿ ಮನೇಲಿ ಕೆಲಸಗಳು ಮಾಡೋದ್ರಿಂದ, ಅಂದರೆ ಪ್ರತಿಯೊಂದು ಕೆಲಸನೂ ನಾನೇ ಮನೇಲಿ ಮಾಡೋದ್ರಿಂದ ಲೈಟಾಗಿ ಇದು ಬೆಂಡಾಗಿದೆ. 3 ಇಯರ್ಸ್ಗೆ ಇಷ್ಟು ಬೆಂಡಾಗಿದೆ ಅಂದರೆ ನೀವೇ ಯೋಚನೆ ಮಾಡಿ. ಸೊ ಅಷ್ಟರ ಮಟ್ಟಿಗೆ ಗಟ್ಟಿ ಇದೆ ಇದು. ನೋಡ್ಬೋದು ನೀವು, ನೋಡಿ ಪ್ರೆಸ್ ಮಾಡ್ತಾ ಇದ್ದೀನಿ ಅಲ್ಗೂ ಅದಷ್ಟು ಪ್ರೆಸ್ ಆಗ್ತಾಯಿಲ್ಲ. ಸೊ ಫುಲ್ ಗಟ್ಟಿ ಇದೆ ಇದು. ಹಾಲ್ ಮಾರ್ಕ್ ಬಂದು ಇಲ್ಲಿದೆ. ಸೊ ಹಾಲ್ ಮಾರ್ಕ್ ನೋಡ್ಬೋದು ನೀವು, 22 ಕ್ಯಾರೆಟು. ಸೊ ಇಲ್ಲಿ ನೋಡಿ HUID ಇದೆ ನೋಡಿ, ಇಲ್ಲಿ PKM ಅಂತ. ಸೊ ಅವರು ವರ್ಕ್ ಮಾಡಿರೋರ್ದು ಅವ್ರದ್ದು ಅಂಗಡಿ ನೇಮು ಹಾಲ್ ಮಾರ್ಕ್ ಇಲ್ಲಿದೆ. ಸೊ ಇದು ಬಂದು ಪೂರ್ತಿಯಾಗಿ HUID ಹಾಲ್ ಮಾರ್ಕ್ಡ್ ಗೋಲ್ಡ್. ಸೊ ನಾವು ಈ ಥರನೇ ಮಾಡಿಸ್ಕೋಬೇಕಾಗುತ್ತೆ. ಈ ಥರ ಮಾಡಿಸ್ಕೊಂಡ್ರೆ ಲೈಫ್ ಇರುತ್ತೆ. ಸೊ ಅದಕ್ಕೆ ಹೇಳ್ತಿದ್ದೀನಿ, ಸ್ಟೋನ್ ಮತ್ತು ಡಿಸೈನ್ಸ್ಗೆ ಆದಷ್ಟು ಮಹತ್ವ ಕೊಡಬೇಡಿ. ಡೈಲಿ ವಿಯರ್ ಆದರೆ ಸಿಂಪಲ್ ಆಗಿದ್ರು ಸಾಕು. ಎಲ್ಲಾದರೂ ಹೋಗೋಕ್ಕೆ ಬರೋಕ್ಕೆ ಮದುವೆಗೆ ಅಂದರೆ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಸೊ ಡೈಲಿ ವಿಯರ್ಗೆ ಎಷ್ಟು ಗ್ರಾಮ್ ಇದ್ದರೆ ಓಕೆ. ಸೊ ಒಂದು ಬಳೆ ಹತ್ತತ್ರ 16 ಗ್ರಾಮ್ ಆದರೂ ಇರಬೇಕು, ಇಲ್ಲ 20 ಗ್ರಾಮ್ ಆದರೂ ಇರಬೇಕು. ಒಂದು ವೇಳೆ ನಿಮಗೆ ಅನುಕೂಲ ಆಯಿತು ಅಂದರೆ 20 ಗ್ರಾಮ್ ಮಾಡಿಸ್ಕೊಳ್ಳಿ. ಇಲ್ಲ ನನಗೆ ಬಜೆಟ್ ಫ್ರೆಂಡ್ಲಿಯಾಗಿ ನಾನು ನೋಡಬೇಕು ಅನ್ನೋರು 16 ಗ್ರಾಮಲ್ಲಿ ಮಾಡಿಸ್ಕೊಳ್ಳಿ. 12 ಗ್ರಾಮಲ್ಲಿ ಮಾಡಿಸ್ಕೊಳ್ಳೋದನ್ನು ನಾನು ನೋಡಿದ್ದೀನಿ ಕೆಲವ್ರನ್ನ, ಬಟ್ ಅದು ಬೇಗ ಹಾಳಾಗುತ್ತೆ, ಬೇಗ ಅದು ಪ್ರೆಸ್ ಆಗುತ್ತೆ. ಮತ್ತೆ ತಗೊಳ್ಳುವಂಥದ್ದಲ್ಲ ಚಿನ್ನ ಅಲ್ವಾ. ಒಂದು ಸತಿ ತಗೊಂಡ್ರೆ ನಮ್ಗೆ ಅದು ಲೈಫ್ ಇರಬೇಕು. ಅದಕ್ಕೆ ಅಟ್ಲೀಸ್ಟ್ ಒಂದು 20 ಗ್ರಾಮ್ ನಾನು ಹೇಳ್ತೀನಿ. ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ 16 ಗ್ರಾಮ್ ಮೇಲೆ ಒಂದೊಂದು ಬಳೆಯನ್ನು ಮಾಡಿಸ್ಕೊಳ್ಳಿ. ಸೊ ನಾನು ನನ್ನ ಒಂದು ಅನಿಸಿಕೆಯನ್ನು ಹೇಳಿದ್ದೀನಿ. ಸೊ ಹಾಕ್ಕೊಂಡ್ರೆ ಲಕ್ಷಣವಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ತುಂಬ ಜನ ಕೇಳ್ತೀರಾ ಗಾಜಿನ ಬಳೆ ಹಾಕ್ಕೊಳ್ಳಲ್ವ ನೀವು ಅಂತ. ಆ ಥರ ಎಲ್ಲ ಏನೂ ಇಲ್ಲ, ನಾನು ಹಾಕ್ಕೊಳ್ತೀನಿ. ಬಟ್ ನನಗೆ ಜಾಸ್ತಿ ಮನೆ ಕೆಲಸ ಅದು ಇದು ಮಾಡೋದ್ರಿಂದ ಒಡೆದೋಗ್ತಾ ಇರುತ್ತೆ, ಮತ್ತು ಇಲ್ಲಿ ನನಗೆ ಗಾಯ ಆಗುತ್ತೆ. ಹಾಗಾಗಿ ನಾನು ಬಂದು ಗಾಜಿನ ಬಳೆನ ಜಾಸ್ತಿ ಯೂಸ್ ಮಾಡಲ್ಲ. ಗೋಲ್ಡ್ ಬಳೆ ಇರೋದ್ರಿಂದ ನಾನು ಇದನ್ನೇ ಕೂಡ ಹಾಕ್ಕೊಳ್ಳೋದು. ಸೊ ನೀವು ಇದೇ ಥರನೇ ಪ್ಲ್ಯಾನ್ ಮಾಡಿ ತಗೊಳ್ಳಿ. ಸೊ ಇದು ನಾನು ಬಂದು ನೋಡ್ಬೋದು ನೀವು, ಟೈಟಾಗಿದೆ. ನನಗೆ ಬಂದು ಇದು ಲೂಸ್ ಇಲ್ಲ. ಇದು ಹಾಕಿದ್ದು ಯಾಕೆ ತೋರಿಸ್ತೆ ಅಂದರೆ ಪ್ರೆಷರ್ ಹಾಕಿ ತೆಗಿಬೇಕು, ಪ್ರೆಷರ್ ಹಾಕಿ ನಾವು ಹಾಕ್ಕೋಬೇಕು. ಸೊ ಈ ಥರ ಇತ್ತು ಅಂತಂದರೆ ನಮಗೆ ಕಳ್ಚ್ಕೊಳ್ಳೋದಿಲ್ಲ. ಕೆಲವ್ರು ಲೂಸಾಗಿ ತೊಗೋತೀರಾ, ಕಳ್ಚ್ಕೊಂಡು ಇಲ್ಲಗಂಟ ಬಂದುಬಿಡುತ್ತೆ. ನಾವು ಒಂದು ಸ್ವಲ್ಪ ಟೈಟಾಗಿ ನೋಡಿ, ನಾನು ತೆಗಿಯೋದಕ್ಕೂ ಕಷ್ಟ ಆಗುತ್ತೆ ನನಗೆ. ಸೊ ರೆಡ್ ಆಗಿಬಿಡುತ್ತೆ ಕೈಯೇನೆ ತೆಗಿಯೋ ಲೆಕ್ಕಕ್ಕೆ. ನಾನು ಒಂದು ಸ್ವಲ್ಪ ಸೋಪ್ ಯೂಸ್ ಮಾಡಿ ತೆಗಿತೀನಿ. ಸೊ ಈ ರೀತಿ ಶ್ಯಾಂಪೂನು ಸೋಪು ಹಾಕೋ ಥರ ಒಂದು ಸ್ವಲ್ಪ ಟೈಟಾಗಿರಲಿ. ನಿಮ್ಮ ಸೈಜ್ ಏನಿದೆ ಅದಕ್ಕಿಂತ ಒಂಚೂರು ಚಿಕ್ಕದಾಗಿದ್ರೂ ಸಾಕು. ಯಾಕಂದರೆ ಇದು ಯಾವಾಗಲೂ ಹಾಕ್ಕೊಳ್ಳುವಂಥದ್ದು. ನಮಗೆ ಸೆಕ್ಯೂರ್ ಆಗಿರಬೇಕು. ಎಲ್ಲಾದರೂ ಹೋಗ್ತೀವಿ ಬರ್ತೀವಿ ಕಳ್ಚ್ಕೊತು ಅಂತಂದರೆ, ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಟೈಟಾಗಿ ಹಾಕ್ಕೋಬೇಕು. ಈ ಸಜೆಷನ್ ಬಂದು ನಮ್ಮ ಅಂದರೆ ನಮಗೆ ಇದು ವರ್ಕ್ ಮಾಡಿಕೊಟ್ರಲ್ಲ ನಮ್ಮ ಆಚಾರಿಗಳು, ಅವ್ರು ಹೇಳಿದ್ದಾನೆ ಒಂದು ಸ್ವಲ್ಪ ಸೈಜ್ ಕಮ್ಮಿ ಮಾಡ್ಕೊಮ್ಮ, ಜಾಸ್ತಿ ಬೇಡ ಅಂದರು. ಸೊ ಅದಕ್ಕೆ ನಾನು ಇದೇ ಸೈಜ್, ಏನು ನಂದು ಫ್ರೀ ಸೈಜ್ಗಿಂತ ಒಂದು ಸೈಜ್ 2 ಸೈಜ್ ಕಮ್ಮಿ ಇದೆ ಇನ್ನು ಹೇಳಬೇಕು ಅಂದರೆ. ನಮ್ಮ ಸೈಜ್ಗಿಂತ ಒಂದು ಸ್ವಲ್ಪ ಟೈಟ್ ಇದ್ದರೆ ಓಕೆ ಫ್ರೆಂಡ್ಸ್. ಇವತ್ತಿನ ವೀಡಿಯೋದಲ್ಲಿ ನಾನು ಬ್ಯಾಂಗಲ್ ಬಗ್ಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅನ್ಕೋತೀನಿ. ಬ್ಯಾಂಗಲ್ ಸ್ಟಾರ್ಟಿಂಗ್ ಫ್ರಮ್ 3% ಸ್ಟಾರ್ಟ್ ಆಗುತ್ತೆ ವೇಸ್ಟೇಜು. ಸಿಂಪಲ್ ಡಿಸೈನ್ ಆದ್ರೂ 7-8% ಅಷ್ಟೇ. ಜಾಸ್ತಿ ಈ ಸಿಂಪಲ್ ಡಿಸೈನ್ಗೆಲ್ಲ ಜಾಸ್ತಿ ವೇಸ್ಟೇಜ್ ಕೊಡಬೇಡಿ. 10% ಒಳಗಡೆನೇ. ಜಾಸ್ತಿ ಆ್ಯಂಟಿಕ್ ಡಿಸೈನ್ಸ್ ಆದರೆ ಅದಕ್ಕೆ ನಿಮಗೆ ಒಂದು 16%ವರೆಗೂ ಬೀಳುತ್ತೆ. ಓಕೆ ಫ್ರೆಂಡ್ಸ್, ಏನನ್ನಿಸ್ತು ಈ ವಿಡಿಯೋ ಬಗ್ಗೆ, ಇನ್ಫಾರ್ಮೇಷನ್ ಕರೆಕ್ಟಾಗಿತ್ತಾ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.